ಚಂದ್ರಣ್ಣಯ್ಯ ಇವ ಅಕ್ಕಯ್ಯ ಇಲ್ಲಿ ಅದೇ ಇವರ ಮಂಗಳಮ್ಮನ ಮಗಳನ್ನ ಮದುವೆ ಆಗಿಲ್ವಿ ಯಾರ ಇಂಜಿನಿಯರ್ ಅಂತ ಹೇಳಿ ಮದುವೆ ಆದ ಅಂತ ಹೇಳ್ತಿದ್ರಲ್ಲ ಅವ್ರು ಹೆಂಡ್ತಿ ಅಂತಿ ಅಮ್ಮ ಇಲ್ಲೇ ನಿಮ್ಮ ಮನೆಯಾಗ ಐತಂತಲ್ಲ. ನೀನೇನಮ್ಮ ನಮ್ಮ ರೀತಾ ಬೀಗ ಇಸ್ಕೊಂಡ್ ಕೊಟ್ಟಿತ್ತೇವಳು. ನೀವು ಬಂದಿದ್ರೇನು? ಹ್ಞೂ ಬಂದಿದ್ದೀವಣ್ಣ. ಇವಾಗ ಹಸುಗಳಿಗೆ ಮೇವು ಬೇಕಾಗಿತ್ತು, ಅದಕ್ಕೆ ಇಲ್ಲೊಂದು ಸ್ವಲ್ಪ ಕಟ್ಟಾಕಕ್ಕೆಲ್ಲ ಜಾಗ ಇತ್ತಲ್ಲ, ಅದಕ್ಕೆ ನಾವು ಕಟ್ಟಾಕ ನಂಬ್ತೀವಿ ಅಣ್ಣ ಹಿಂಗೆ ಕೇಳಿದ್ವಿ. ಹ್ಞೂ ಕಟ್ಟಾಕಳ್ರಕ್ಕ ಅಂತ ಹೇಳ್ತು. ಅದಕ್ಕೇ ಅದಕ್ಕೆಲ್ಲ ಸೊಳ್ಳೆ ಪರದೆ ವ್ಯವಸ್ಥೆ ಎಲ್ಲ ಮಾಡ್ತೀನಿ, ಯಾಕಂದರೆ ಸೊಳ್ಳೆ ಜಾಸ್ತಿ. ನಮ್ಮದು 3-4 ಸೀಮೆ ಹಸ ಐತೆ, ನಮ್ದು ಅದರದ್ದೇ ಹಣ ಜೀವನ. ಯಾಕಂದರೆ 3-4 ಸೀಮೆ ಹಸ ಕಟ್ಕೊಂಡು ಇವಾಗ ಹಾಲು ಕರ್ದು ಹಾಕಿ ಅದರಲ್ಲೇ ನಾನು ಜೀವನ ಮಾಡ್ತಿರೋದು. ಇಬ್ಬರು ಮಕ್ಕಳನ್ನ ಅದರಲ್ಲೇ ನಾನು ಸಾಕ್ತಿರೋದು. ಅದಕ್ಕಾಗಿನ ಸ್ವಲ್ಪ ನಿಮ್ಮದು ಸೆಪ್ಪೆ ಐತಂತೆ, ಮತ್ತು ರಾಗಿ ಹುಲ್ಲು, ಇವಾಗ ರಾಗಿ ಕೊಯ್ದರೆ ರಾಗಿ ಕಡ್ಡಿ ಐತಂತೆ, ಅದನ್ನು ಸ್ವಲ್ಪ ನಮಗೆ ಕೊಟ್ಬಿಡ್ರಿ, ನಮಗೆ ಮೇವಾಗುತ್ತೆ. ಹಂಗೇನೆ ನಿಮ್ಮ ತೋಟದಲ್ಲಿ ಆ ಕಡೆ ಎಲ್ಲ ಬಂದಾಗ ಸ್ವಲ್ಪ ಮೇಯಿಸ್ಕೊಳ್ತೀನಿ. ಸೆಪ್ಪೆ ಐತೆ ಕಣಮ್ಮ. ಯಾರು ನನ್ನ ಕೂಲರ್ನ ಕರ್ಕೊಂಡೋಗಿ ಕೊಯ್ಸ್ಕೆ. ಕೂಲರ್ ಬರಲ್ಲ ಕಣಮ್ಮ, ಅದು ಕರ್ದ ನಾನು ಸುಮ್ಮನಾಗಿದ್ದೀನಿ. ಕೊಯ್ಸ್ಬೇಕಾಗಿತ್ತು ಸೆಪ್ಪೆ ಎಲ್ಲನ. ಕೂಲರ್ ಬರ್ದಿಲ್ಲ ಕರ್ದ ಸುಮ್ಮನಾಗಿದ್ದೀನಿ ನಾನು. ಹೆಂಗ ಭಾಳ ಕಷ್ಟಪಡ್ತೀಳಕ್ಕ ನೀನು. ಇಂಥ ವಯಸ್ಸಿನಾಗೆ 4 ಸೀಮೆ ಹಸ ಮೇಂಟೈನ್ ಮಾಡೋದು ತುಂಬ ಕಷ್ಟ. ನನಗೆ ಒಂದು ಎಮ್ಮೆ ಸುಧಾರ್ಸೋಕ್ಕಾಗಲ್ಲ, ಒಂದು ಹೊಸ ಒಂದು ಎಮ್ಮೆನ ನನಗೆ ಹೋಗತ್ತೆ ಇವು ಯಾತ್ಕತ್ತ ಸುಮ್ಮನೆ ಮಾರಾಕ ನಮ್ಮಂಗೆ ಅವತ್ತು ನನಗೆ. ಅಂತಂದ್ರೆ ನೀನು 4 ಸೀಮೆ ಹಸ ಕಟ್ಕೊಂಡು ನೀನು ಪಾಟ್ ಬೀಳ್ತಾ ಇದೀಯ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಕಣಕ್ಕ ನೀನು. ಏನು ಮಾಡೋಣ ನಮ್ಮ ಕರ್ಮ. ಏನು ಮಾಡೋದು, ನಮ್ದು ಎಲ್ಲಿಂದ ಎಲ್ಲಿವರೆಗೂ ನಮ್ದು ಇದೇನೆ. 4 ಇದ್ದಾವೆ, ನಾನು 2 ತಗೊಂಡಿದ್ದೆ, ಅವೆಲ್ಲನ ಕರ ಹಾಕಿ 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 4 ಆಗವೆ. ಇವಾಗ 4 ಇದ್ದಾವೆ, ಅದ್ರಾಗೆ 2 ಕರಿತಾವೆ, 2 ಕರಿಯೋದಿಲ್ಲ ಇನ್ನೂ. ಚೆನ್ನಾಗೇನೋ ಕರಿತಾವೆ. ಒಟ್ಟಿನಲ್ಲಿ ಅದಕ್ಕೆ ಮಾರಿಲ್ಲ, ಇದ್ದು ಅಷ್ಟೊತ್ಲಕ್ಕೆ ಚೆನ್ನಾಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾರಕ್ಕೆ ಹೋಗಿಲ್ಲ ಕಣಣ. ಅದಕ್ಕೆ ಊರಿಗೆ ಬಂದ್ವಾ, ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಈ ಅಣ್ಣಂಗೆ ಕೇಳು ಅಂತ ಹೇಳಿ ಹೇಳಿದ್ಲು ಗೊಂಬೆಲ್ಲ. ಅದಕ್ಕೆ ಈ ಅಣ್ಣಂಗೆ ಕೇಳಿದೆ, ಅದಕ್ಕೆ ನಿಮ್ಗೆ ಹೇಳವ್ರೆ. ಕಟ್ಟಾಕೆಳಕ ನೀನು ಕಟ್ಟಾಕೆ ಮಕ್ಕೆ ಬೇಡಂಬಲ್ಲ, ನಮ್ದು ಇದೆಲ್ಲ ದನ ಕಟ್ಟದೆ. ನೀನು ಕಟ್ಟಾಕೆ ಬಿಡು, ಯಾಕಂದ್ರೆ ಅಲ್ಲಿ ಒಟ್ಟು ಸೊಳ್ಳೆ ನೀವು ಇರತ್ತಾಗಲ್ಲ. ಕಟ್ಟಾಕ್ಬಿಟ್ರಿ ಸೊಳ್ಳೆ ಕಡ್ದುಬಿಟ್ರೆ ಸೀಮೆ ಹಸುಗಳು ತಡ್ಕೊಂಬಲ್ಲ, ಒಂಥರ ಸಣ್ಣ ಹುಡುಗರು ಇದ್ದಂಗೆ. ಅದಕ್ಕೇನೆ ಇಲ್ಲಿ ನಮ್ಮದು ಎಂಟ್ನಾಗ ಎಲ್ಲ ಹೊಸ ಕಟ್ಟಾಕದೆ. ಇಲ್ಲಿ ಕಟ್ಟಾಕೆ ಬಿಡು, ನಾವೇನೇನು ಬೇಡಂಬಲ್ಲ ನೀನು. ಏನು ಮಾಡೋಣ, ಮನೆಯಾಗ ಗಂಡಸರು ದುಡಿಯಾರಿಲ್ವಲ್ಲ, ಯಾರು ಇಲ್ವಲ್ಲ, ಮಾಡಲೇಬೇಕು. ಹೆಂಗ ಹುಲ್ ಜಾಸ್ತಿ ಹಾಕೊಂಡಿದ್ಯಾ ಕಣಣ, ಇವಾಗ ಸದ್ಯಕ್ಕೆ ನೀನು ಒಂದು ಸ್ವಲ್ಪ ತಂದು ಕೊಡು. ಸರಿ ಆಯ್ತು ಹೇಳಮ್ಮ, ತಗೊಂಡು ಹಾಕಿ ಇನ್ನೇನು ಮಾಡೋಕ್ಕಾಗುತ್ತೆ. ತಿರ ಸೆಪ್ಪೆನ ಕೊಯ್ಕೊಂಬತ್ತಿಲ್ಲ ಅವಾಗಲೇ ಒಂದು 2 ಬಿಗಿ ಕೊಡಮಾಯ್ತು. ಇದು ನಾನು ನಮ್ಮ ಹೊಲ್ದಾಗ್ಳದ್ದು ಹೇಳು, ನಾನು ಅದಕ್ಕೇನೆ ಮೂಲಿಲ್ದಂಗೆ ಆಗುತ್ತೆ ಅಂತಲೇ ತಾಂಡಿದ್ದೆ. ನಮ್ಮವೇನು 2 ಇದಾವೆ, ನೀನು 4 ಕೊಂಬ್ತೀಯ. ತಗ 2 ಬಿಗಿ ತಗೊಂಡು ತಿರ 2 ಬಿಗಿ ಕೊಡಮಾಯ್ತು. ತಗೊಳಮ್ಮ, ಮತ್ತಿನ್ನೇನು ಮಾಡೋಕ್ಕಾಗುತ್ತೆ. ಊರು ಬಿಟ್ಟು ಊರು ಬಂದವ್ರೇನ ಮೇಲೆ ನೋಡ್ಕೋಬೇಕಲ್ಲಿ. ಇವನು ಅಲ್ವೇನಮ್ಮ ಇಲ್ಲ ಸಿಗೋದ ಇವನೇ ಅಲ್ವಿ? ಇವನು ನೋಡು ಮಂಕ್ರದಿನ್ನಿ ಅಂತಾನು. ಓಹೋ, ಅಲ್ಲ ಹೇಳ್ತಿದ್ದು ಕೊಟ್ಟನು ಆ ಅಮ್ಮಣಿನ ಯಾಕೆ ಮದ್ವೆ ಆದ್ನತ್ತು? ಅಯ್ಯೋ ದೇವ್ರಿ. ಲಸ್ ಮಕ್ಕನ ಮಗಳನ್ನ ಮಗನ ಮದುವೆ ಆಗಿದ್ಲು ಅವ ಅಮ್ಮಣ್ಣಿ. ಸುಮ್ಮನೆ ಅಚ್ಚುಕಟ್ಟಾಗಿ ಇರೋದು ಬಿಟ್ಟು ಇಲ್ಲೋದೆಲ್ಲ ಅವತಾರ ಮಾಡ್ಕೊಂಡು ನೋಡಪ್ಪ ಎಂಥದ್ದು ಮಾಡ್ಕೊಂಡೈತೆ ಮಂಜಾಣ. ಅಯ್ಯೋ ಯಪ್ಪ, ಇವೆಲ್ಲ ನೋಡ್ತಿದ್ರೆ ಏನೋ ಮರಿ ಇದು ವಿಚಿತ್ರ ಪ್ರಪಂಚ ಹೆಂಗೆ ಬರುತ್ತಪ್ಪ ಮಂಗ ಉತ್ಕೊಳಲ್ಲ. ಯಾಕೋ ಓಡಾಡ್ತಾ ಇದ್ದಾನೆ ಚಂದ್ರಣ್ಣಯ್ಯ. ಅತ್ಲಾಗಿತ್ಲಂಗೆ ನೋಡ್ಕೊಂಡು. ಇಲ್ಲಡಮ್ಮ, ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಮ್ಮ ಅಲ್ದುಗಳ ಮೇವಿರುತ್ತೆ, ಮೇಯಿಸ್ಕೊಂಡು ಸುಮ್ಮನೆ ಇದ್ಬಿಡು. ಮೇವೇನು ಮಸ್ತಾಗೈತೆ ಮಾಡಿ ಬಂದರೆ ಇನ್ನೊಂದು ಈಟ್ ಮಾಡಿ ಉದ್ರಾಡಿರ್ ಸಾಕು, ಅಲ್ಲೇದಲ್ಲೇ ಹತ್ಕಾಗುತ್ತೆ, ಮೇಯಿಸ್ಕೊಂಡು ಇದ್ಬಿಡು. ಕಲ ಪಾಪ ಹಸುಗಳು ನೋಡ್ಕೊಂಬಂದಿರಬೇಕು, ಅದಕ್ಕೆ ಮೇವಿಗೆಲ್ಲ ಪರದಾಡ್ತಾ ಇದ್ದಾಳೆ. ಸೀಮೆ ಹಸುಗಳು ಹೊಡ್ಕೊಂಬಂದಿರ್ಬೇಕು ಇಲ್ಲಿಗೆ. ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ನನ್ನ ಮಕ್ಕಳನ್ನು ಅವಳನ್ನು ನೋಡ್ತಿದ್ರೆ ಅಯ್ಯೋ ಅನ್ನಿಸ್ತೈತೆ. ಏನು ಮಾಡೋದು. ಅಪ್ಪ ಅಪ್ಪ ಬಾರಪ್ಪ ನಮ್ಮ ಅಂತಕ್ಕೆ. ಬರ್ತೀನಿ ತಡಿಯಮ್ಮ, ಬರ್ತೀನಿ. ಹೊಸ ಹೊಡ್ಕೊಂಬಂದಿದ್ರೆ ನಮ್ಮ ಸೀಮೆ ಹಸ ಎಷ್ಟೇ ಅದಾವ ಕೃತಿ? ಅಪ್ಪಾಜಿ 4 ಇದಾವೆ ಅಪ್ಪಾಜಿ ಸೀಮೆ ಹಸ. ಅಮ್ಮಗೆ ಅದು ಅಮ್ಮ ಹುಲ್ಲಿಲ್ಲ ಅವಕ್ಕೆ ಅಂತೇಳಿ ಬೆಳಗ್ಗೆಯಿಂದನೂ ಅವ್ರನ್ನೂ ಇವ್ರನ್ನೂ ಕೇಳ್ತೈತೆ. ಎಲ್ಲಿ ಮೇಸನ ಅಂತ ಹೇಳಿ ಎಲ್ಲ ವಿಚಾರಿಸ್ತೈತೆ. ಅಮ್ಮ ಒಂದೇ ಕಣಪ್ಪ, ಬಾರಪ್ಪ ನೀನು ಅಮ್ಮ ಇಂತಕ್ಕೆ. ಅಪ್ಪ ಬಾರಪ್ಪ. ಬರೀ ಮಾತಾಡೋದೇ ನೀನು ನಿಂತ್ಕೊಂಡು. ಸಕ್ಲೇಶ್ ಬನ್ನಿ ಇಲ್ಲಿ. ಇವಳೆ ಕಣಣ್ಣ. ನಮ್ಮ ಅಯ್ಯಪ್ಪನ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿರೋಳು. ಆವಮ್ಮಣ್ಣೇನು ಮದುವೆ ಆಗಿಲ್ವಂತ ಕಣಮ್ಮ. ಹೇಳು ಸುಮ್ಮನೆ ಆತ 70 ಗ್ರಾಮಿನ ಮಾಂಗಲ್ಯ ಸರ್ ಅಂತೇಳಿ ಹಾಕಿದ್ನಂತೆ. ಅದು ಒಟ್ಟು ಕಾರ್ಗಾಗೈತಂತೆ, ಸುಳ್ಳು ಹೇಳಿ ಹಾಕಿದ್ನಂತೆ. ನಿಂಗೆ ಗಣ್ಣೆ ಅಂತೆ ಕಣಮ್ಮ. ಅವಮ್ಮಣ್ಣೆ ಹಂಗೆ ಸುಮ್ಮನೆ ಇತ್ತಂತೆ. ಸುಮ್ಮನಿರೋ ಎಣ, ಈ ಮಮ್ಮಣಿನೇ ಅದು ಹೊಲ್ಕಿಸ್ಕೊಂಡು ಒಳ್ಳೇದಲ್ಲಿದ್ದು. ನೀನು ಇದಕ್ಕೆ ತಲೆ ನಿಲ್ಲಲ್ಲ, ಇದು ತಲೆಬಿಡ್ಗ ಕಣೋ, ಇದು ತಲೆಬಿಡ್ಗೋ ನಿಲ್ಲಲ್ಲ ಇದಕ್ಕೆ ತಲೆ. ಸಕ್ಲೇಶ್ ಬನ್ನಿ ಇಲ್ಲಿ, ನಾನು ನಿಮಗೆ ಏನೋ ಮಾಡಿಟ್ಟಿದ್ದೀನಿ, ನೀವು ಇಲ್ಲೇ ಬರ್ತೀರಪ್ಪ. ಬನ್ನಿ ಇಲ್ಲಿ ಯಾಕೆ ಬರ್ತೀರಾ? ಈ ಕಡೆ ಬರಬೇಡಿ, ಬನ್ನಿ. ಬಂದೆ ನಡಿ. ಯಾಕೆ ಬಂದೆ ನಡಿ, ಈಗ ಬರ್ತೀನಿ ನಡಿ.
ಅಯ್ಯೋ ಬನ್ನಿ, ನೀವು ಇಲ್ಲೆಲ್ಲೂ ಓಡಾಡಬೇಡಿ ಬನ್ನಿ. ನೀವು ಒಬ್ಬರೇ ಎಲ್ಲೂ ಬರಬೇಡ್ರಿ ಅಪ್ಪ, ನಮ್ಮ ಬಿಟ್ಟು ಬನ್ನಿ ಸಕಲೇಶ್, ಬನ್ನಿ ಮನೆಗೆ ಹೋಗೋಣ ಬನ್ನಿ. ಅಪ್ಪ ಬಾರಪ್ಪ, ಅಪ್ಪ ಸುಮ್ಮನಿರೇ, ಅವ್ರು ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ಅಪ್ಪ ಬಾರಪ್ಪ ಅಂತೆ. ಅಪ್ಪ ಅನ್ಬೇಡ ನೋಡು, ಸುಮ್ಮನಿರ್ಬೇಕು ನೀನು. ಅಯ್ಯೋ ಪಾಪ, ಕಾಲನ್ನಂತೂ ನೋಡೋಕ್ಕಾಗ್ತಿಲ್ಲ. ಆ ಹುಡುಗರು ಬೇರೆ ಅಪ್ಪ ಬಾರಪ್ಪ ಅಂತ ಕರಿತಾ ಇದ್ದಾವೆ. ಅಯ್ಯೋ ಏನಪ್ಪ ಮಾಡಲಿ, ಇವಳು ಬೇರೆ ಬಾ ಮನೆಗೆ ಅಂತ ಒಂದು ಹಿಂಸೆ ಮಾಡ್ತಾ ಇದ್ದಾಳೆ. ಸುಸು ನನ್ನಂತೂ ಹೊರಕ್ಕೆ ಎಲ್ಲೂ ಬಿಡೋದಿಲ್ಲ. ಏನು ಮಾಡ್ಲಪ್ಪ. ಅಯ್ಯೋ ಪಾಪ, ನೋಡಿದ್ರೆ ಪಾಪಚ್ಚಿ ಅನಿಸುತ್ತೆ. ಕಲ್ಲನ ಮುಖ ನೋಡೋಕ್ಕಾಗಲ್ಲ. ಕಟ್ಕೊಂಡ್ ಗಂಡ ನ್ಯಾಯದಾನ ಅನ್ಬೇಕು ಕಣಮ್ಮ. ಎಲ್ಲ ಹೆಣ್ಮಕ್ಳಿಗೂ ಕಟ್ಕೊಂಡದ ನಮ್ಮ ನ್ಯಾಯವೇದ ಆಗ್ಬಿಟ್ರೆ ಇನ್ಯಾತು ಯೋಚನೆ ಮಾಡಲ್ಲ ಹೆಣ್ಮಕ್ಳು. ಫಸ್ಟ್ ಗಂಡ ನ್ಯಾಯವೇದನ ಆಗ್ಬೇಕು. ಎಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಗಂಡ ಸಿಕ್ಬಿಟ್ರೆ ಹೆಣ್ಮಕ್ಳು ತವ್ರ ಮನೇನೆ ಬಯಸಲ್ಲ ಕಣಮ್ಮ. ಎಂತ ಸೇನಕ್ಕೆ ಬಂಗಾರದಂಗೆ ಇರ್ತಾರೆ. ಅಮ್ಮ ಅಮ್ಮ, ಅಪ್ಪಾಜಿನ ಕರಿಯಮ್ಮ, ಅಲ್ಲಿ ಹೋಗ್ತೈತೆ. ಸುಮ್ಕಿರಮ್ಮ, ಇತ್ತು ಪಾಡ ಆಗುತ್ತೆ ನಮ್ಮದು. ಏನು ದೇವ್ರ ಇದ್ದಾನೆ, ಸುಮ್ಮನಿರು. ಸುಮ್ಮನಿರಮ್ಮ, ಸುಮ್ಮನಿರು. ಏನು ಇಷ್ಟು ದಿನನೇ ಕಷ್ಟ ಅನುಭವಿಸಿದ್ದೀವಿ, ಇನ್ನೊಂದು 2 ದಿವಸ ಇಷ್ಟು ವರ್ಷನೇ ಅನುಭವಿಸಿದ್ದೀವಿ ಅಂದಮೇಲೆ ಯಾಕೆ ಸುಮ್ಮನೆ ಇವಾಗೇನು ಹುಡುಗರು ದೊಡ್ಡವಾಗ್ಯಾರಣ. ಸಣ್ಣ ಮಕ್ಳು ಕಟ್ಕೊಂಡನೇ ನಾನು ಅಷ್ಟೊಂದು ಅನುಭವಿಸಿದ್ದೀನಿ. ಇವಾಗ ಹುಡುಗರು ದೊಡ್ಡವಾದ್ಮೇಲೆ ಇನ್ಯಾಕಣ್ಣ ಅಲ್ವಿ. ಯಾರನ್ನೂ ಹೊಸ್ಕೊಂಡು ಹೋಗ್ಬಾರ್ದೀಗ. ಹೊಸ್ಕೊಂಡು ಹೋದೋಟು ಸುಮ್ಮನೆ ಇವಾಗ ಜನ ಹೆಂಗ್ ಬೇಕಾದ್ರು ಮಾತಾಡ್ತಾರೆ. ಬಾರಮ್ಮ ಬಾ, ಇತ್ತು ಪಾಡ ಆಗುತ್ತೆ ಬಾ ನಮ್ದು. ಪಾಪ, ಅಯ್ಯೋ ಬನ್ನಿ ಸಕಲೇಶ್, ಜಲ್ದಿ ನೀವು ಬರಬೇಡಿ ಹೊರಕ್ಕಂತ ಹೇಳಿಲ್ವಾ? ಹೊರಕ್ಕೆ ಅದೇ ಬರ್ತೀರಪ್ಪ, ನೀವೆಲ್ಲೂ ಹೋಗ್ಬೇಡಿ ನೋಡಿ, ಹೇಳಿರ್ತೀನಿ. ನೋಡೋಣ, ಅವಳೇನೆ ಈ ಕಡೆ ಎಲ್ಲೂ ಬರೋಕ್ಕಿಲ್ಲ, ನಮ್ಮ ಹುಡುಗರ್ನೆಲ್ಲ ಮಾತಾಡ್ಸೋಕ್ಕಿಲ್ಲ. ಬಂದು ಅದೇ ಕರ್ಕೊಂಡು ಹೋಗ್ತಾಳೆ ಆ ಯಪ್ಪನ್ನ. ಆ ಯಪ್ಪಗೆ ನಮ್ಮ ಹುಡುಗರು ನಮ್ಮನ್ನು ನೋಡಿ ಅಯ್ಯೋ ಅನಿಸುತ್ತೆ. ಎಷ್ಟೇ ಆಗಲಿ ಕುಡಿದ್ರು ಚೆನ್ನಾಗಿದ್ದಾಗ ನೋಡಿ ಅಯ್ಯೋ ಅನಿಸುತ್ತೆ. ಕುಡ್ದಾಗ ಹಂಗೆ ಆಗ್ತಾನೆ ಅಷ್ಟೇ. ಒಳ್ಳೆ ಮನುಷ್ಯ ಪಾಪ ಈ ಯಪ್ಪ. ಹಂಗೆ ಕಣಮ್ಮ, ಕುಡಿಯೋದು ಕಲ್ಕೊಂಡ್ರಿ ಸಮಸಲ್ಲ. ಹಂಗೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಈ ಯಮ್ನ ಒಳ್ಳೇದಲ್ಲ ಕಣಮ್ಮ, ನೀವು ಅಮ್ಮಣಿ ತೆಗಿ. ಯಾತ್ರ ಮನುಷ್ಯದತ್ತ ಅವ್ರ ಅಣ್ಣ ಇರು ಎಂತ ಚೆನ್ನಾಗಿ ನೋಡ್ಕೊಂಬರು. ಸುಮ್ಮನೆ ಇರ್ದಲ್ದಲೇ ಇಲ್ಲೊಂದು ಸಮಸ್ಯೆಗಳು ಮಾಡ್ಕೊಂಡು ಮದ್ವೆ ಹಾಕಿ ಹೋಗ್ಕಂತು. ಇದೆಲ್ಲ ಒಳ್ಳೆ ಮೆಂಟ್ಲು ಕೇಸ್ ಇದ್ದಂಗೆ. ಇದು ಒಂಥರ ಇದು ಒಳ್ಳೇದಲ್ಲಿ, ಇದು ತಲೆ ನಿಲ್ಲಲಿಕ್ಕೆ ಅಷ್ಟೇ ಕಣಮ್ಮ. ಸುಮ್ಮನೆ ಬಿಟ್ಟಾಕಿ ಇವ್ರು ನೆಟ್ಕಾಗಲ್ಲ ಅಂತೇಳಿ ನಿನ್ನ ಪಾಳಿಗೆ ನೀನು ಸುಮ್ಮನೆ ಮಾಡ್ಕೊಂಡು ತಿನ್ನು ಅಷ್ಟೇ. ಅವೆರಡು ಹುಡುಗರು ಮುಗಿಸ್ಕೊಂಡು ತಲೆ ಕೆಡಿಸ್ಕೊಂಬೇಡ. ಅವನಾಗಿ ಅವನು ಬರಬೇಕು. ಕರಿಯಕ್ಕೆ ಹೋಗ್ಬೇಡ. ಇಲ್ಲ ಕಣಣ್ಣ, ನಾನೇನೇನು ಕರೆಯೋಕೆ ಹೋಗಿಲ್ಲ. ಅದು ಹಿಂಗೆಲ್ಲ ವಿಷಯ ಗೊತ್ತಾದ್ಮೇಲೆ ಅದಕ್ಕೆ ಇಲ್ಲಿಗೆ ಬಂದೆ. ರೀತಾನು ಗೊಂಬೆಲ್ಲ ಕರೆದ್ರ ಇಲ್ಲೇ ಬಂದಿರೋಕ್ಕಾತ್ಲಾಗೆ ಇಲ್ಲೇನೇ ಸಿಗಲ್ಲ, ಮೇವು ಸಿಗುತ್ತೆ ಅಂತ ಹೇಳಿರು. ಅದಕ್ಕೆ ಬಂದಿಲ್ಲೇ ಇದೀನಿ. ಅಲ್ಲಿ ನಮ್ಮೂರಾಗೆ ಸ್ವಲ್ಪ ಹೊಟ್ಟೆ ಕಿಚ್ಚಿನ ಜನ. ಆಗ್ಲಲ್ಲ ನಮ್ಮ ಅಮ್ಮರ ಮನೆಯಾಗ ಇದೀನ, ಎಷ್ಟೊಂದು ಜನ ಎಲ್ಲ ಹಂಗೆ ಅಂತಾರೆ. ಇವಳು ಇಲ್ಲ ಇದ್ದಾಳೆ ಅಂತ. ನಾನು 2-4 ಹೊಸ ಕಟ್ಕೊಂಡು ನಾನು ಪಾಠ ಬೀಳ್ತಿರೋದು ಗೊತ್ತಿಲ್ಲ ಅಣ್ಣ ಜನಕ್ಕೆ. ಅಲ್ಲಿ ಏನೇ ಅಂದ್ರೆ ನಮ್ಮನ್ನು ಮುಂದುವರಿಯಕ್ಕೆ ಬಿಡೋದಿಲ್ಲ, ಏನಾರು ಮಾತಾಡ್ತಿರ್ತಾರೆ. ಅದಕ್ಕೇನೆ ನಮ್ಮ ಪಾಡಿಗೆ ನಾನು ಸುಮ್ಮನೆ ಅದಕ್ಕೇನೆ ಇಲ್ಲಿ ಬಂದೆ. ನೋಡೋಣ ಅಯ್ಯಪ್ಪ ಆದರೂ ಬದಲಾಗ್ಬೋದೇನೋ, ನೋಡೋಣ ಜಾಗ ಬದಲಾಯಿಸಿದ್ರೆ ನಮಗೇನೋ ಒಳ್ಳೇದಾಗ್ಬೋದೇನೋ ಅಂತ ಹೇಳಿ ಅದಕ್ಕೇನೆ ಇಲ್ಲಿ ಬಂದ್ವಿ ಕಣೋಣ. ಅಲ್ಲಿ ಬೇರೆನೇ ಜನ ಸರಿ ಇಲ್ಲ. ನಮ್ಮೂರಾಗೆ ಹೆಂಗೆ ಮಾತಾಡ್ತಾರೆ ಹಂಗೇನೆ. ಅದು ಕರ್ದಾನ ನೆಂಟ್ರ ಮನೆಯಾಗ ಇದ್ದಾಳೆ, ಬಂದು ಅಮ್ಮನ ಮನೆಯಾಗ ಬಂದು ಸೇರ್ಕೊಂಡವಳೆ ಅಂತ ಒಟ್ಟೂರಿ ಜನ ನಮ್ಮೂರಾಗೆ. ಹೇಳಮ್ಮ, ಎಲ್ಲೋದ್ರು ಒಟ್ಟೂರಿ ಜನ ಇದ್ದೇ ಇರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಕಣ್ಣಿಗೆ ಕಾಣಂಗೆ ಏನಾದರೂ ಇದ್ರೆ ನನ್ನ ಗಂಡ ಬದಲಾಗ್ಬೋದೇನೋ ಅಂತ ಇಲ್ಲಿ ಬಂದೆ. ಅದಕ್ಕೆ ಪಾಪ ಇಲ್ಲೂ ಊರಲ್ಲಿ ತುಂಬ ಒಳ್ಳೆ ಜನ ಇದೆ. ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲನ ಹಿಂಗೆಲ್ಲ ಹೇಳ್ಕೊಂಡ್ರೆ ಸಮಾಧಾನ ಮಾಡ್ತಾರೆ. ಭಾಳ ಒಳ್ಳೆ ಜನ ಇದ್ದಾರೆ. ನಮ್ಮೂರ್ಗೆ ಹೋಲಿಸ್ಕೊಂಡ್ರೆ ಇಲ್ಲೇ ಬೆಸ್ಟ್ ಅನಿಸುತ್ತೆ. ನಮ್ಮೂರಾಗ ಒಂಥರ ಟೌನ್ ಲೆವೆಲ್. ನಮ್ಮೂರಾಗ ನಾನು ಏನಾನ ಅಲ್ಲಿ ಯಾರನ್ನ ಮಾತಾಡ್ಸಿದ್ರೆ ಅಯ್ಯೋ ಇಲ್ಲಿ ಬಂದು ನೆಂಟ್ರ ಮನೆಯಾಗೆ ಇದೆಯಾ, ಯಾಕೆ ನಿಮ್ಮ ಊರಿಗೆ ಹೋಗಲ್ವೇ ನೀನು, ಅಮ್ಮನ ಮನೆಯಾಗೆ ಇದೆಯಾ, ಅಲ್ಲೇ ಭಾಳ ವರ್ಷ ಆತಮ್ಮ ನೀನು ಇಲ್ಲಿ ಬಂದು ಸೇರ್ಕೊಂಡು ಅಂತೇಳಿ ಬೋಲ್ ಒಟ್ಟು ಹುಡ್ಕೊಂತಾರೆ. ಹಸುಗಳ್ನ ಯಾರೋ ಅಂತ ಮಾಡ್ಕೊಂಡು ಹೋಗಿಲ್ಲ. ನಮ್ಮ ಹೊಲ್ದಕ್ಕೆ ಮೇಯಿಸ್ಬೇಡ ಅಂತ ಕೇಣಿ ಮಾಡ್ಕೊಂಡು ಗಂಡನ ಬಿಟ್ಟು ಹೆಂಗೆ ಸಂಸಾರ ಹುಡುಗನ ಕಟ್ಕೊಂಡು ಹೆಂಗೆ ಇದ್ದಾಳಲ್ಲ. 4 ಸೀಮೆಸ ಕಟ್ಕೊಂಡು ಹಾಲು ಕರೆದು ಡೈರಿಗೆ ಹಾಕ್ಕೊಂಡು ಹೆಂಗೆ ಇದ್ದಾಳಲ್ಲ. ಒಬ್ರು ಮನೆ ಬಾಗ್ಲಿಗೆ ಹೋಗಲ್ವಲ್ಲ ಅಂತೇಳಿ ಹೊಟ್ಟೆ ಹುರ್ಕೊಂಡು ನನ್ನ ಮೇಲಲ್ಲೇ ಎಲ್ಲ ಜಗಳಕ್ಕೆ ಬರ್ತಾರೆ. ಅದಕ್ಕೆ ನಾ ಸಮಸ್ಯೆ ಬೇಡ ಅಂತೇಳಿ ಅದಕ್ಕೆ ಇಲ್ಲಿಗೆ ಬಂದೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ವಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.